ಟೆನ್ ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2025ರ TET ಪರೀಕ್ಷೆ ಕೇವಲ 2 ತಿಂಗಳೊಳಗೆ ನೋಟಿಫಿಕೇಶನ್ ಆಗ್ತದ. ಮುಂಬರುವ ಪರೀಕ್ಷೆ ಈಸಿ ಇರ್ತದ ಅಥವಾ ಬಹಳ ಕಷ್ಟ ಇರ್ತದನ? ಯಾಕೆ 2024ರ TET ಪರೀಕ್ಷೆಯಲ್ಲಿ 1.5 ಲಕ್ಷ ಜನದೊಳಗೆ 10,000 ಜನ ಪಾಸ್ ಆದ್ರು? ಅಷ್ಟು ಪರೀಕ್ಷೆ ಕಷ್ಟನ? ನನ್ನ ಸೋರ್ಸ್ ನಿಮಗೆ ಬೇಕಾ? ಯಾವ ರೀತಿಯಾಗಿ ಅದನ್ನು ನೀವು ಪಡ್ಕೊಳ್ಬೇಕು, ಅದೇ ರೀತಿಯಾಗಿ ಸ್ಟಡಿಯನ್ನು ಹೆಂಗೆ ಮಾಡಬೇಕು ಮುಂದಿನ TETಗೆ ಅನ್ನೋದು ಎಲ್ಲ ವಿದ್ಯಾರ್ಥಿಗಳ ಒಂದು ಕನಸಾಗಿರ್ತದೆ, ಪ್ರಶ್ನೆಯಾಗಿರ್ತದೆ. ಇವೆಲ್ಲ ಪ್ರಶ್ನೆಗೆ ಈ ಒಂದು ವಿಡಿಯೋದೊಳಗೆ ನಾನು ಉತ್ತರ ಕೊಡ್ಲಿಕ್ಕೆ ಹೊಂಟಿದ್ದೀನಿ. ನೀವೇನಾದರೂ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮುಂಬರುವ ವಿಡಿಯೋಗೆ ಅಪ್ಡೇಟ್ ಆಗ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಇನ್ಫಾರ್ಮೇಶನ್, 2025ರ TET ಪರೀಕ್ಷೆ ಯಾವಾಗ ಆಕೈತಿ, ನೋಟಿಫಿಕೇಶನ್ಸ್ ಯಾವ ತಿಂಗಳಲ್ಲಿ ಆಗಬಹುದು, ಎಷ್ಟು ದಿನ ನಮಗೆ ಓದಲಿಕ್ಕೆ ಅವಕಾಶ ಸಿಗ್ತೈತಿ ಅಂತ. ಅಫ್ಕೋರ್ಸ್ ಈ ಬಾರಿ ನಿಮಗೆ ಓದಲಿಕ್ಕೆ ಬಹಳ ಕಡಿಮೆ ಟೈಮ್ ಸಿಗ್ತದ. 50ರಿಂದ 60 ದಿನ ಮಾತ್ರ ಸಿಗಬಹುದು ಅಂತ ನನ್ನ ಪ್ರಕಾರ ಅಂದಾಜಿದೆ. ಈಗಾಗಲೇ ಫೆಬ್ರವರಿಲಿ ಆಗಬೇಕಾದಂತಹ TET ಪರೀಕ್ಷೆಯನ್ನ ನಾವು ಮುಂದೂಡಿದ್ದನ್ನು ಮತ್ತೆ ನಾವು ಕಾಣ್ತಾ ಇದ್ದೀವಿ. ಆಂತರಿಕ ಮಾಹಿತಿಯ ಪ್ರಕಾರ ಫೆಬ್ರವರಿಯಲ್ಲಿ ನಾವು ಸಾಮಾನ್ಯವಾಗಿ ಆಫ್ಲೈನ್ TETಯನ್ನು ಕಾಣ್ತಿದ್ವಿ. ಬಟ್ ಇದೀಗ ಈ ಫೆಬ್ರವರಿಯ ನಂತರ 2 ತಿಂಗಳ ಅಂತಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ನಂತರ ಮೇ ಮತ್ತು ಜೂನ್ ತಿಂಗಳೊಳಗೆ, ಎಸ್ಪೆಷಲಿ ಮೇ ತಿಂಗಳೊಳಗಡೆ ನಿಮಗೆ ನೋಟಿಫಿಕೇಶನ್ ಸಿಗ್ತೈತಿ. ಸೊ ಮೇ ನಂತರ ನಿಮಗೆ ಮೇ 1 ತಿಂಗಳು, ಜೂನ್ ತಿಂಗಳಲ್ಲಿ 30 ಆಗಿರ್ಬೋದು, ಅಥವಾ ಜುಲೈನ ಮೊದಲ ವಾರದೊಳಗಡೆ ನಾವು TET ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶ ಸಿಗ್ತದೆ. ಅದ್ರ ಜೊತೆಗೇನೆ TET ಪರೀಕ್ಷೆ ಯಾಕೆ ಕಡಿಮೆ ಜನ ಪಾಸ್ ಆಗ್ತಾ ಇದ್ದಾರೆ ಅಂತಂದ್ರೆ, ಒಂದು ಟಫ್ ಸಿಲೆಬಸ್ ಅನ್ನ ಇಟ್ಟು ಅದ್ರ ಜೊತೆಗೆ ಟಫ್ ಕ್ವಶನ್ಸ್ ಪ್ಯಾಟರ್ನ್ ಅನ್ನ ತೆಗಿತಾ ಇರೋದು. ಈಗ ನೀವು 2024ರ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ, 2024ರ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಹೋಲಿಕೆ ಮಾಡಿದಾಗ ನಿಮಗೆ ಒಂದು ಉತ್ತರ ಸಿಗ್ತದೆ. ಪ್ರಶ್ನೆಗಳು ಎಷ್ಟು ಟಫ್ ಆಗ್ತಾ ಇದಾವ. ಉದಾಹರಣೆಗೆ ಹೇಳಿಕೆ ಮೇಲೆ ಪ್ರಶ್ನೆ ಮಾಡಾಗಿರಬಹುದು, ಇಸ್ವಿಗಳ ಮೇಲೆ ಪ್ರಶ್ನೆಗಳಾಗಿರ್ಬಹುದು, ಸರಿಯಾದ ಆಯ್ಕೆಗಳನ್ನ ಕಂಡು ಹಿಡಿಯಿರಿ ಅಂತಾಗಿರ್ಬೋದು. ಅಬ್ಬಬ್ಬಾ, ಹೇಳ್ತಾ ಹೋದ್ರೆ ವಿದ್ಯಾರ್ಥಿಗಳದ್ದು ಏನೋ ಕಷ್ಟ ತೀರ್ಲಿಕ್ಕೆ ಬಲ್ತು. 2024ರ ಒಂದು ಪರೀಕ್ಷೆ TET ಪರೀಕ್ಷೆಯನ್ನು ಬರೆದು ಹೊರಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಯಾರಪ್ಪ ಇವನು ಮಾರಾಯ, ಇಷ್ಟು ಟಫ್ ಕ್ವಶನ್ಸ್ ತೆಗೆದಾವ, ನಮ್ಮನ್ನು ಪಾಸ್ ಮಾಡ್ಬೇಕಂತ ಏನು ತೆಗೆದಿಲ್ಲ, ಫೇಲ್ ಮಾಡ್ಬೇಕಂತ ತೆಗೆದಾನ. ಸೊ ಬೀಯಿಂಗ್ ಎ ಟೀಚರ್ಸ್ ವಿ ಹ್ಯಾವ್ ಟು ರೀಡ್ ಮೋರ್ ಆ್ಯಂಡ್ ಮೋರ್ ಅಂದಾಗ ಮಾತ್ರ ನಾವು ಒಳ್ಳೆ ಟೀಚರ್ ಆಗ್ಲಿಕ್ಕೆ ಎಲಿಜಿಬಿಲಿಟಿ ಮತ್ತು ಕೆಪಾಸಿಟಿ ಬರ್ತೈತಿ ಅನ್ನೋದು ಅವ್ರದ್ದು ಒಂದು ಉದ್ದೇಶ ಆಗಿದೆ. ಸೊ ನಾವು ಅದೇ ರೀತಿಯಾಗಿ ಓದಬೇಕು. ಇನ್ನು ಓದ್ಬೇಕಂತಂದ್ರೆ ಸೋರ್ಸ್ ಎಲ್ಲಿಂದ ಸಿಗ್ತೈತಿ ಅನ್ನೋದು ಬಹಳ ವಿದ್ಯಾರ್ಥಿಗಳ ಪ್ರಶ್ನೆ ಆಗ್ಬಿಟ್ಟೈತಿ. ಈಗ ಆಲ್ರೆಡಿ ನಾನು ಅನೇಕ ಹಿಂದಿನ ವಿಡಿಯೋದೊಳಗಡೆ ಹೇಳಿಬಿಟ್ಟೇನೆ ಯಾವ ರೀತಿಯಾಗಿ ಓದಬೇಕು, ಎಷ್ಟು ಸೋರ್ಸ್ ಓದಬೇಕು, ಯಾವ ಬುಕ್ಕನ್ನು ಫಾಲೋ ಮಾಡಬೇಕು, ಎಷ್ಟು ದಿನ ಓದಬೇಕು, ಅದನ್ನು ಕೂಡ ಹೇಳ್ಬಿಟ್ಟೇನೆ. ಇನ್ನೊಂದ್ಸಲ ಹೇಳ್ತೀನಿ, ಕನ್ನಡ ಪೆಡಗಾಗಿ ಅಂತ ನಾನು ನಿಮಗೆ ನೋಟ್ಸ್ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಇಂಗ್ಲೀಷ್ ಪೆಡಗಾಗಿ ಕೂಡ ನಾನು ನಿಮಗೆ ನೋಟ್ಸನ್ನು ಪ್ರೊವೈಡ್ ಮಾಡ್ತೀನಿ. ಅದೇ ರೀತಿಯಾಗಿ ನೀವು ಆ ಸೈಕಾಲಜಿ ವಿಷಯಕ್ಕೆ ಓದಬೇಕಾಗಿರೋದು ವೆರಿ ಸಿಂಪಲ್, ಡಾಕ್ಟರ್ HV ವಾಮದೇವಪ್ಪ ಅವ್ರದ್ದು ಬುಕ್ಕನ್ನು ಓದಿ ಅದ್ರ ಜೊತೆಗೆ ಅವ್ರದ್ದೇ ಆದಂತಹ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಬರ್ತದ, ಕ್ವಶನ್ ಬ್ಯಾಂಕ್ಸ್, ಅದನ್ನ ಕೂಡ ತೆಗೆದುಕೊಳ್ಳಿ. ಪ್ರತಿ ಪಾಠ ಆದ್ಮೇಲೆ ಸುಮಾರು 150ರಿಂದ 250ರವರೆಗೆ ಪ್ರಶ್ನೆಗಳು ಮತ್ತು ಅದರ ಉತ್ತರಗಳನ್ನು ಅವರು ಪ್ರಕಟಣೆ ಆ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ಡೈಲಿ ಪ್ರಾಕ್ಟೀಸ್ ಮಾಡಿ. ಯು ವಿಲ್ ಡೆಫಿನೆಟ್ಲಿ ನಾಟ್ ಓನ್ಲಿ ದ ಪಾಸ್ ದ ಎಕ್ಸಾಮ್ಸ್, ಯು ಡೆಫಿನೆಟ್ಲಿ ಸ್ಕೋರ್ ದ ಎಕ್ಸಾಮ್ಸ್ ಅಂತಾನೆ ಹೇಳ್ಬಹುದು. ಅದೇ ರೀತಿಯಾಗಿ ನಾನು 4 TETನ ಬರೆದ್ರು ಕೂಡ ಜಸ್ಟ್ ಐ ಹ್ಯಾವ್ ಪಾಸ್ಡ್ ಅಂಡ್ ಸ್ಕೋರ್ಡ್ ಮೆನಿ ಮೋರ್. ಅಂಡ್ ಅದೇ ರೀತಿಯಾಗಿ ಒಂದು CTET ಕೂಡ ನನಗೆ ಅದು ಹೆಲ್ಪ್ ಆಯಿತು ಅನ್ಕೊಳ್ತಾ ಇದ್ದೀನಿ. ಸ್ಟಡಿ ಮಸ್ಟ್ ಬಿ ಸೈಮಲ್ಟೇನಿಯಸ್ಲಿ. ನೀವು TETಗೆ ಓದ್ತಾ ಇರೋರು CTET ಕೂಡ ಇಂಡೈರೆಕ್ಟ್ ಆಗಿ ಓದಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಮತ್ತು ಆಸೆ ಕೂಡ ಆಗಿದೆ. ಇನ್ನು ಅದೇ ರೀತಿಯಾಗಿ 2024ರಲ್ಲಿ ಪಾಸ್ ಆದವ್ರ ಸಂಖ್ಯೆ ಬಹಳ ಕಡಿಮೆ. ಯಾಕಪ್ಪ ಅಂತಂದ್ರೆ ನಾವು ಇಲ್ಲಿ 2 ವಿಷಯಗಳನ್ನು ತಿಳ್ಕೊಳ್ಬೇಕು. ಒಂದು, ಸಡನ್ ಆಗಿ ಸಿಲೆಬಸ್ ಬದಲಾವಣೆ ಮಾಡಿರೋದು. ಸಿಲೆಬಸ್ ಬದಲಾವಣೆ ಅಂತಂದ್ರೆ ಇವಾಗ ಸೈನ್ಸ್ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿಯ ಪಠ್ಯಗಳನ್ನು ಮಾತ್ರ ಓದ್ಕೊಳ್ದಿತ್ತು, 6ರಿಂದ 12ನೇ ತರಗತಿಯ ಪಠ್ಯಗಳನ್ನು ಓದ್ಕೋರಿ ಅಂತ ಹೇಳ್ಬಿಟ್ಟಿದ್ದು. ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 6ರಿಂದ 10ನೇ ತರಗತಿಯ ಪಠ್ಯವನ್ನು ಇಟ್ಟರು ಕೂಡ ಬಟ್ ಅಲ್ಲಿ ಪ್ರಶ್ನೆಗಳನ್ನ ಅವರು ಬಹಳ ಬಿಗಿಯಾಗಿ ತೆಗೆದಿದ್ರು ಅಂತಾನೆ ಹೇಳ್ಬಹುದು. ಸುಮಾರು 25ರಿಂದ 30 ಹೇಳಿಕೆ ಮೇಲೆ ಪ್ರಶ್ನೆಗಳು ಬಂದಿದ್ವು. ಇದರಿಂದ ಎಲ್ಲ ವಿದ್ಯಾರ್ಥಿಗಳು ಕಂಗಾಲಾಗಿದ್ರು. ಮತ್ತೆ ಯಾವುದೇ ರೀತಿಯ ಉತ್ತರವನ್ನ ಕೂಡ ಅವ್ರು ಹುಡುಕ್ಲಿಕ್ಕೆ ಬಹಳ ತ್ರಾಸ ಆಗ್ತಾ ಇತ್ತು ಅಂತ ಹೇಳ್ಬೋದು. ಮತ್ತೆ ಸಮಯದ ಒಂದು ಕೊರತೆಯನ್ನ ಅಲ್ಲಿ ಉಂಟು ಮಾಡಿದ್ದು. ಯಾವ ರೀತಿಯಾಗಿ ಅಂತಂದ್ರೆ ಕೇಳುವಂತಹ ನೇರವಾದ ಪ್ರಶ್ನೆಗಳನ್ನ ಅಲ್ಲಿ ಆಯ್ಕೆಗಳನ್ನ ಕೊಟ್ಟು
ಸರಿಯಾದ ಆಯ್ಕೆಗಳನ್ನು ಕಂಡುಹಿಡಿಯಿರಿ. ಅಂತಂದ್ರೆ 1 ಸರಿ, 2 ಸರಿ, 3 ಸರಿ, 4 ಸರಿ. ಸೊ 4 ಆಯ್ಕೆಗಳನ್ನು ಹುಡುಕಿ 4 ಆಯ್ಕೆಗಳನ್ನು ಅನಲೈಸ್ ಮಾಡ್ಬೇಕಾದಾಗ ಒಂದು ಪ್ರಶ್ನೆಗೆ ನಾವು 1 ನಿಮಿಷವನ್ನ ತೆಗೆದುಕೊಳ್ಬೇಕಾಗ್ತೈತಿ. ಸೊ ಬಟ್ ಆದ್ರೆ ಇಲ್ಲಿ ಒಂದು ಪ್ರಶ್ನೆಗೆ ಸುಮಾರು 1.5 ರಿಂದ 2 ನಿಮಿಷ ತೆಗೆದುಕೊಳ್ಳುವಂತ ಸಮಯ ಎದುರಾಯಿತು. ಹೀಗಾಗಿ ಟೈಮ್ ಮ್ಯಾನೇಜ್ಮೆಂಟ್ ಆಗದೇ ಇಲ್ಲ, ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆ ಒಳಗಡೆ ಪಾಸ್ ಆದ್ರು. ಅಂದ್ರೆ 1,40,000 ಮೇಲೆ ಅಭ್ಯರ್ಥಿಗಳು ಬರೆದಿದ್ರು. ಅದರ ಒಳಗಡೆ ಪೇಪರ್ 1 ಮತ್ತು ಪೇಪರ್ 2 ಅನ್ನ ತೆಗೆದುಕೊಂಡು ಇಬ್ರು ಕೂಡ ಪಾಸ್ ಆದವ್ರ ಸಂಖ್ಯೆ 14,000 ಜನ ಮಾತ್ರ. ಇಟ್ ಮೀನ್ಸ್ ದ ಪಾಸಿಂಗ್ ಆಫ್ ದ ರೇಷಿಯೋ ಇಟ್ ವಿಲ್ ಬಿ ಇಟ್ ಈಸ್ ಡಿಕ್ರೀಸಿಂಗ್ ಎವ್ರಿ ಇಯರ್ ಆಲ್ಸೋ ಅಂತ ಹೇಳ್ಬೋದು. 25ರ TET ಅಷ್ಟು ಈಸಿಯಾಗಿ ಇರಂಗಿಲ್ಲ. ನೀವು ಅನ್ಕೊಂಡಷ್ಟು ಈಸಿಯಾಗಿ ಬರ್ತೈತೆ ಅನ್ನೋದಾದ್ರೆ ನಮ್ಮ ದಡ್ತನ ಅಂತಾನೆ ಹೇಳ್ಬಹುದು. ನಾವು ಸರಿಯಾಗಿ ಓದ್ಬೇಕಾಗ್ತೈತಿ. ಸೊ ಇನ್ನೊಬ್ಬರನ್ನ ನಾವು ಬ್ಲೇಮ್ ಮಾಡ್ಲಿಕ್ಕೆ ಆಗಂಗಿಲ್ಲ. ನಮ್ಮ ಕಡೆ ಚೆನ್ನಾಗಿ ರಿಸೋರ್ಸ್ ಇರಬೇಕಾಗ್ತೈತಿ. ಮತ್ತೆ ನಾನು ನಿಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ನೀವು ಯೂಟ್ಯೂಬ್ ಚಾನಲ್ಸ್ ಅನ್ನ ಫಾಲೋ ಮಾಡ್ತೀರಾ, ಯಾವ್ದಾದ್ರು ನೋಟ್ಸ್ ಅನ್ನ ಫಾಲೋ ಮಾಡ್ತೀರಾ ಅಂತಂದ್ರೆ ದಯವಿಟ್ಟು ಅದನ್ನ ನೀವು 2-3 ಸಲ ವೆರಿಫೈ ಮಾಡ್ಕೊಳ್ಳಿ. ಇದು ಎಷ್ಟು ನನಗೆ ಹೆಲ್ಪ್ಫುಲ್ ಆಕೈತಿ ಅನ್ನೋದು. ಯಾಕಂದ್ರೆ ಕೆಲವೊಂದಿಷ್ಟು ನೋಟ್ಸ್ಗಳು ಹೆಂಗಿದಾವ ಅಂತಂದ್ರೆ ಅದರಿಂದ ಯಾವುದೇ ಪ್ರಶ್ನೆಗಳು ಬರಂಗಿಲ್ಲ. ಅದು ನೋಟ್ಸ್ ಯಾವುದು ಎಫಿಷಿಯೆಂಟ್ ಮತ್ತು ಎಸೆನ್ಸ್ ಆಗಿ ಇರಂಗಿಲ್ಲ. ಸೊ ನಾ ಕೊಟ್ಟಿರೋ ನೋಟ್ಸನ್ನ ಹಿಡ್ಕೊಂಡು ಇನ್ನೊಬ್ಬರ ನೋಟ್ಸನ್ನು ಕೂಡ ನೀವು ವೆರಿಫೈ ಮಾಡಿ, ಕ್ರಾಸ್ ವೆರಿಫೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಕಡೆ ಕೇಳಿ, ನಿಮ್ಮ ಕ್ವಶನ್ ಪೇಪರ್ಸನ್ನು ತೆಗೆದುಕೊಂಡು ಇದಕ್ಕೆ ಓರೆಗೆಲ್ಲ ಹಚ್ಚಿ ನೋಡಿ. ದಟ್ ಈಸ್ ಟಚ್ ಸ್ಟೋನ್ ಮೆಥಡ್ ಅಂತ ನಾವು ಹೇಳ್ತೀವಿ. ಸೊ ಆ ರೀತಿಯಾದಂತಹ ನಿಮ್ಮ ಒಂದು ಚಟುವಟಿಕೆ ನೀವು ತಯಾರಿ ಮಾಡುವಾಗ ನಿಮಗೆ ಒಂದು ಕಾನ್ಫಿಡೆನ್ಸ್ ಮತ್ತು ಸ್ಕಿಲ್ಸ್ ಬರ್ತೈತಿ. ಸಾಧ್ಯವಾದಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಪುಸ್ತಕದಲ್ಲಿ ಹೋಗಿ ಮಾರ್ಕ್ ಮಾಡಿ ದಯವಿಟ್ಟು. ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆ್ಯಂಡ್ ಅದ್ರ ಜೊತೆಗೆ ಯಾವುದೇ ಇಲ್ಲಿ ರಾಜ್ಯದೊಳಗಳ ಅನೇಕ ಶಿಕ್ಷಕಾಂಕ್ಷಿ ಅಭ್ಯರ್ಥಿಗಳು ಕೂಡ ನಿಮ್ಮ ಒಂದು ಸಣ್ಣ ಹೇಳಿಕೆಯಿಂದ ಅವರು ತಮ್ಮ ಎಷ್ಟು ಎನರ್ಜಿ ಹಾಕಿ ಓದ್ತಾ ಇದ್ದಾರೆ ಅಂತಂದ್ರ ಅವರ ಪರಿಸ್ಥಿತಿ ಹೇಳಕ್ಕೋಲ್ಲ. ಮಾನಸಿಕ ಸ್ಥಿತಿ ಕೂಡ ಅಷ್ಟೇ ಹದಗೆಟ್ಟಿದೆ. ಬಟ್ ನಾನು ಏನು ಹೇಳ್ತೀನಿ ಅಭ್ಯರ್ಥಿಗಳಿಗೆ ಅಂತಂದ್ರೆ, ಸೊ ದಯವಿಟ್ಟು ನಿಮ್ಮ ಒಂದು ಸ್ಟಡಿಯನ್ನು ಕಂಟಿನ್ಯೂ ಆಗಿ ಇಟ್ಕೊಳ್ಳಿ. ಯಾವುದೇ ಒಂದು ಪರೀಕ್ಷೆಗೆ ಓದ್ತೀನಿ ಅಂದ್ರೂ ಕೂಡ ದೊಡ್ಡದಾಗಿ ಓದಿ, ಸಣ್ಣದಾಗಿ ಓದ್ಲಿಕ್ಕೆ ಹೋಗಬೇಡಿ. ಮತ್ತೆ ಸಾಮಾನ್ಯವಾಗಿ ಈಗ ನೇಮಕಾತಿ ಯಾವಾಗ ಅಕ್ಕತಿ ಅಂತಂದು ಅನೇಕ ವಿದ್ಯಾರ್ಥಿಗಳು ಪ್ರಶ್ನೆ ಅಂತಂದ್ರ, ಈಗ ಒಳ ಮೀಸಲಾತಿ ಮುಗಿಯೋವನ್ಗಿಂತ ಆಗಂಗಿಲ್ಲ. ಬಜೆಟ್ ಈಗ ಮಂಡನೆ ಮಾಡ್ತಾರ, ಎಲ್ಲ ಫಂಡ್ಸ್ ಅನ್ನು ಅಲೋಕೇಟ್ ಮಾಡ್ತಾರ. ಮಾಡಿದಾದ್ಮೇಲೆ ಕಾರಣಕ್ಕೂ ನೀವು ಸ್ಟಾರ್ಟಿಂಗ್ ನೋಟ್ಸ್ ಮಾಡ್ಲಿಕ್ಕೆ ಅಂತ ಹೋಗಬೇಡಿ. ಒಂದು ವೇಳೆ ನೀವು ನೋಟ್ಸ್ ಮಾಡೋದಾದ್ರೆ 100% ನೀವು ಪೂರ್ತಿ ಪುಸ್ತಕವನ್ನ ಮುಗಿಸ್ಲಿಕ್ಕೆ ಆಗಂಗಿಲ್ಲ. ಕನಿಷ್ಠ ಆದ್ರೂ 5 ರಿಂದ 6 ಬಾರಿ ಓದ್ಬೇಕಾಕೈತಿ. ಸೊ ಇದರಿಂದ ನಿಮ್ಮ ಒಂದು ಸ್ಕೋರ್ಸ್ ಇಂಪ್ರೂವ್ ಆಗೇ ಆಗ್ತೈತಿ. ಐ ಹೋಪ್ ಈ ವಿಡಿಯೋದಿಂದ ನಿಮಗೆಲ್ಲ ಕ್ಲಿಯಾರಿಟಿ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೀನಿ, ಮತ್ತು ಅಂಡರ್ಸ್ಟ್ಯಾಂಡ್ಗೆ ಕೂಡ ಆಗಿದೆ. ಸೊ ಡೆಫಿನೆಟ್ಲಿ ಯು ವಿಲ್ ವಿನ್ ದ ಎಕ್ಸಾಮ್ಸ್. ಆ್ಯಂಡ್ ದೆನ್ ನೋಟಿಫಿಕೇಶನ್ ಕೂಡ 2 ತಿಂಗಳೊಳಗೆ ಆಕೈತಿ.